ಬೂಟ್ ಪಾಲಿಶ್ ಮಾಡಮ್ಮ. ಏನಯ್ಯ ಇದು? ವಯಸ್ಸು ಹೋದ ಈ ತಾಯಿ ಕೈಯಿಂದ ಶೂ ಪಾಲಿಶ್ ಮಾಡಿಸ್ಕೊಳ್ಳೋದ? ನಾನೇನು ಈ ಅಜ್ಜಿ ಮನೆಗೆ ಹೋಗಿದ್ನ ಬೂಟ್ ಪಾಲಿಶ್ ಮಾಡುವಂತ. ನಾನೇನು ಹಾಗೆ ಮಾಡಿಸ್ಕೊಡ್ತಾ ಇಲ್ಲ, ಹಣ ಕೊಡ್ತಾ ಇದ್ದೀನಿ. ನೋಡಪ್ಪ, ನಾನು ದುಡಿಯಿದ್ದೇನೆ, ನನಗೆ ಯಾರೂ ದುಡ್ಡು ಕೊಡೋದಿಲ್ಲ. ನೋಡು, ಈ ನಿನ್ನ ಅನುಕಂಪ ನನ್ನ ಮೇಲೆ ಇರ್ಬೋದು ನಿಜ, ಆದರೆ ಈ ನಿನ್ನ ಅನುಕಂಪ ನನ್ನ ದುಡಿ ಮೇಲೆ ಕಲ್ಲು ಹಾಕುತ್ತೆ. ಬೇಡಪ್ಪ. ಆದರೂ ಈ ವಯಸ್ಸಿನಲ್ಲಿ ದುಡಿತಾ ಇದೆಯಲ್ಲಮ್ಮ, ನಿನಗೆ ಯಾರು ಮಕ್ಕಳಿಲ್ವೇನಮ್ಮ? ಇದ್ದಾರಪ್ಪ, ಎಲ್ಲರೂ ಇದ್ದಾರೆ. ಇದ್ದಾರೆ. ಇದ್ದರೆ ಅವರೆಂಥ ಮಕ್ಕಳಮ್ಮ? ಈ ಇಳಿ ವಯಸ್ಸಿನಲ್ಲಿ ಹೆತ್ತ ತಾಯಿಯನ್ನು ಇಂಥ ಹೀನ ವೃತ್ತಿಗೆ ಹಚ್ಚಿದ ಅಂಥ ಮಕ್ಕಳಿಗೆ ಒದ್ದು ಬುದ್ಧಿ ಕಲಿಸುವವರು ಯಾರೂ ಇಲ್ಲವೇನಮ್ಮ? ಅಂಥ ಮಕ್ಕಳನ್ನು ಈ ಭೂತಾಯಿ ತನ್ನ ಮಡಿಲಲ್ಲಿ ಆಶ್ರಯ ಕೊಡುವುದಕ್ಕಿಂತ ಭೂಮಿ ಬಿರಿದು ನುಂಗಬಾರ್ದ? ಪುಣ್ಯಾತ್ಮ, ನಮಗೆ ಅನ್ನ ಕೊಡುವ ದೇವರೇ ಇದು. ಆದರೆ ನೀನು ಹಿಂದೆ ಬಸವಣ್ಣರ ನುಡಿ ಕೇಳಿಲ್ಲ ಅಂತ ಕಾಣುತ್ತೆ. ಕಾಯಕವೇ ಕೈಲಾಸ ಅಂತ ಆ ನುಡಿ ನೀನು ಕೇಳಿಲ್ಲಪ್ಪ. ಹೀನ ಕೆಲಸ ಅಂದರೆ ಏನಂತ ನಿನಗೆ ಗೊತ್ತೇನಪ್ಪ? ಹೀನ ಕೆಲಸ ಅಂದರೆ ಮೋಸ, ವಂಚನೆ, ದ್ರೋಹ ಇದಪ್ಪ. ಆದರೆ ಈ ವೃತ್ತಿಯಿಂದ ನನ್ನ ಮಗಳನ್ನು ನಾನು ಬೆಂಗಳೂರಿನಲ್ಲಿ ಕಲಿಸ್ಲಿಕ್ಕೆ ಹೋಗಿದ್ದೇನಪ್ಪ. ಅವರು ವ್ಯಾಸಂಗ ಮಾಡ್ತಾ ಇದ್ದಾಳೆ. ಅಮ್ಮ, ಮಾತು ಬಿಡಿ, ದಯವಿಟ್ಟು ನನ್ನ ಶೂ ಪಾಲಿಶ್ ಮಾಡಿ. ತೆಗೆದುಕೊಳ್ಳಪ್ಪ ದುಡ್ಡು, ಬೇರೆ ಎಲ್ಲಿಯಾದ್ರೂ ಮಾಡಿಸು. ಅದ್ ಹೆಂಗ್ರಿ? ಒಂದು ಶೂ ಇಲ್ಲೇ ಮಾಡಿಸಿ ಇನ್ನೊಂದು ಶೂ ಬೇರೆ ಕಡೆ ಮಾಡಿಸಂದ್ರೆ ಹೆಂಗ್ರಿ? ತಾರಮ್ಮ, ನಾನು ಮಾಡ್ತೀನಿ. ಇನ್ನು ಮೇಲಿಂದ ಈ ವೃತ್ತಿಯನ್ನು ನೀವು ಮಾಡುವಂತಿಲ್ಲ. ನಿಮ್ಮ ಮಗಳ ಶಿಕ್ಷಣವನ್ನು ನಾನು ಪೂರ್ತಿ ಮಾಡಿಸುತ್ತೇನೆ. ತಾರಯ್ಯ, ನಾನು ಶೂ ಪಾಲಿಶ್ ಮಾಡಿಕೊಡ್ತೀನಿ. ಬೇಡ ಬೇಡ ಸಾಹೇಬ್ರೇ, ಬೇಡ. ನನ್ನ ಕೆಲಸವನ್ನು, ನನ್ನ ಕರ್ಮವನ್ನು ನಾನೇ ಅನುಭವಿಸ್ತೀನಿ. ನೀವು ಮಾತ್ರ ಈ ಕೆಲಸ ಮಾಡೋದು ಬೇಡ ಸಾಹೇಬ್ರೇ, ಬೇಡ. ಅಮ್ಮ, ನಾನು ಚಿಕ್ಕಂದಿನಲ್ಲಿ ಇದೇ ಕೆಲಸ ಮಾಡ್ತಾ ಇದ್ದೆ. ಅದು ಇದೇ ಜಾಗದಲ್ಲಿ ನನ್ನ ಭಾಗದ ದೇವರಾಗಿ ಬಂದು ನನ್ನನ್ನು ಈ ವೃತ್ತಿಯನ್ನು ಬಿಡಿಸಿ ಶಾಲೆಗೆ ಕಳಿಸಿ ಸ್ವಂತ ದುಡ್ಡು ಖರ್ಚು ಮಾಡಿ ನನ್ನನ್ನು ಈ ಸ್ಥಿತಿಗೆ ಬೆಳೆಸಿದವರು ಧರ್ಮಪುರಿಯ ಧರ್ಮರಾಜಗೌಡರು. ಯಾರು? ನೀನು ನನ್ನ ಮಗ ರಮೇಶ? ಕಂದ, ಎಷ್ಟೊಂದು ಬೆಳೆದು ದೊಡ್ಡವನಾಗಿ ಬಿಟ್ಟಿದ್ದೇನೆ. ಅಮ್ಮ ಅಮ್ಮ ಅಮ್ಮ, ದಾನ ಧರ್ಮದಲ್ಲಿ ಆ ಕರ್ಣನಿಗೂ ಮೀರಿ ನಿಂತಿರುವ ಧರ್ಮಪುರಿಯ ಧರ್ಮರಾಜನ ಸತಿ ಶೂ ಪಾಲಿಶ್ ಮಾಡುತ್ತಿರುವುದನ್ನು ನೋಡಿದ ನನ್ನ ಈ ಕಂಗಳು ಹಿಂಗಿ ಹೋಗಬಾರದೇನಮ್ಮ, ಹಿಂಗಿ ಹೋಗಬಾರದೆ? ಅಪ್ಪಾಜಿ ಎಲ್ಲಿದ್ದಾರಮ್ಮ? ನಿಮ್ಮ ಅಪ್ಪಾಜಿಯವರು ಬದುಕಿದ್ರಿ ನಾನೇಕೆ ಇಂಥ ಕೆಲಸಕ್ಕೆ ಬರ್ತಾ ಇದ್ದೀನಪ್ಪ, ನಾನೇಕೆ ಇಂಥ ಕೆಲಸಕ್ಕೆ ಬರ್ತಾ ಇದ್ದೆ? ಅಯ್ಯೋ ದೇವರೇ, ನನ್ನಂಥ ಸಾವಿರಾರು ದರಿದ್ರರ ಬಾಳಿಗೆ ಬೆಳಕಾಗಿ ಬಡವರ ಹೃದಯದಲ್ಲಿ ಭದ್ರವಾದ ಸ್ಥಾನ ಪಡೆದ ಆ ನನ್ನ ದೇವರ ಬದಲಿಗೆ ನೀನು ನನ್ನಾದರೂ ಕರೆದುಕೊಳ್ಳಬಾರದಿತ್ತೇ? ಈ ವಿಷಯವನ್ನು ನನಗೆ ಯಾರೂ ತಿಳಿಸೇ ಇಲ್ಲವಮ್ಮ. ನನಗೆ ಕೆಲಸ ಸಿಕ್ಕ ದಿನವೇ ಕೊನೆ ಮಾತು ಆ ನನ್ನ ದೇವರ ಜೊತೆ. ಹೌದಪ್ಪ, ನಿಮ್ಮ ತಂದೆಯವರಿಗೆ ನೀನು ಫೋನಿನಲ್ಲಿ ಹೇಳೋ ವಿಷಯವನ್ನು ನಾನು ಕೇಳಿದೆ. ಆದರೆ ಅದೇ ಸಂತೋಷಕ್ಕೆ ನಿಮ್ಮ ತಂದೆಯವರು ಸಂತೋಷ ಪಟ್ಟುಕೊಂಡು ಅಲ್ಲಿ ಸಾವನ್ನಪ್ಪಿದ್ರಪ್ಪ ನಿಮ್ಮ ತಂದೆಯವರು. ನಾನು ಎಷ್ಟು ಕೇಳಿದ್ರು ಆ ಫೋನು ಕೊಡಂತೆ ಕೇಳಿದರೆ ಅಶೋಕ ಮಾತ್ರ ಆ ಫೋನು ನನ್ನ ಕೈಯಲ್ಲಿ ಕೊಡಲಿಲ್ಲ ಕಂದ, ಕೊಡಲಿಲ್ಲ. ಅಮ್ಮ, ಪ್ರತಿ ತಿಂಗಳು ಅವನ ಹೆಸರಿಗೆ ಲಕ್ಷಾಂತರ ರೂಪಾಯಿ ಹಣ ಕಳಿಸ್ತಾ ಇದ್ದೆ. ಅಪ್ಪ ಅಮ್ಮನ ಕೈಯಲ್ಲಿ ಫೋನ್ ಕೊಡು ಅಂತ ಕೇಳಿದರೆ ಪ್ರವಾಸಕ್ಕೆ ಹೋಗಿದ್ದಾರೆ, ಫೋನು ಕಳೆದುಕೊಂಡಿದ್ದಾರೆ, ಅದು ಇದು ಅಂತ ಸುಳ್ಳು ಹೇಳೋದು ನನಗೆ ಅರ್ಥವಾಯ್ತು. ಅದಕ್ಕಾಗಿಯೇ ನಿಮ್ಮನ್ನೆಲ್ಲ ನೋಡಿಕೊಂಡು ಹೋಗ್ಬೇಕಂತ ರಜೆ ಹಾಕಿ ಬಂದಿದ್ದೇನಮ್ಮ. ಅಮ್ಮ, ತಂಗಿ ಎಲ್ಲಿದ್ದಾಳಮ್ಮ? ನೋಡಪ್ಪ, ಬೆಂಗಳೂರು ಹಾಸ್ಟೆಲಲ್ಲಿ ಅವಳು ಕಲಿತಾ ಇದ್ದಾಳೆಪ್ಪ. ಹಡೆದ ಮಗಳಲ್ಲದಿದ್ದರೂ ಪಡೆದ ಮಗಳ ಶಿಕ್ಷಣಕ್ಕಾಗಿ ಇಷ್ಟು ಕಷ್ಟಪಟ್ಟು ದುಡಿಯುತ್ತಿದ್ದೆಯಲ್ಲಮ್ಮ, ನಿನ್ನ ಪಾದಗಳಿಗೆ. ಅಮ್ಮ, ಶಿಕ್ಷಣ ದೇಶದ ಅಭ್ಯುದಯಕ್ಕೆ ಕಾರಣ ಎಂಬುದು ನನಗೆ ಈಗ ಅರ್ಥವಾಗಿದೆ. ನಡಿಯಮ್ಮ, ಮೊದಲು ಊರಿಗೆ ಹೋಗೋಣ, ನಂತರ ಮುಂದಿನ ವಿಚಾರ.
ಬೇಡ ಕಂದ ಬೇಡ, ನಾವು ಮಾತ್ರ ಆ ಊರಿಗೆ ಹೋಗೋದು ಬೇಡ ಕಂದ. ನಡಿಯಮ್ಮ, ನಾನಿದ್ದೀನಿ. ಅಶೋಕ, ಅಶೋಕ, ಅಣ್ಣ ಚೆನ್ನಾಗಿದೆಯೇನಣ್ಣ? ನಾನು ಹೇಗಿದ್ದರೇನು, ಧರ್ಮಪುರಿಗೆ ಧರ್ಮರಾಜನಾಗಿ ಮೆರೆದ ತಂದೆ ಸಾವಿಗೆ ಕಾರಣನಾಗಿ ಹೆತ್ತ ತಾಯಿಯನ್ನು ಶೂ ಪಾಲಿಶ್ ಮಾಡಲು ಹಚ್ಚಿದ ನೀನು ಚೆನ್ನಾಗಿದ್ದೀಯಲ್ಲ, ಅಷ್ಟು ಮಾತ್ರ ಸಾಕು. ನಾ ರಮೇಶ, ಹೋಗ್ಲಿ ಬಿಡಪ್ಪ. ನನ್ನ ಹೊಟ್ಟೆಯಲ್ಲಿ ಹುಟ್ಟಿದ ಮಗ ನೋಡದೆ ಹೋದ್ರು ಪಡೆದ ಮಗನಾದ ನೀ ನಮ್ಮನ್ನು ಸಾಕಿ ಸಲುತ್ತಾ ಇದೆಯಲ್ಲ, ಅಷ್ಟು ಸಾಕಪ್ಪ ನನಗೆ. ತೂ ಪಾಪಿ, ನಾನು ಕಳಿಸಿದ ಲಕ್ಷಾಂತರ ರೂಪಾಯಿ ಹಣ ನುಂಗಿ ನೀರು ಕುಡಿದು ಜನ್ಮ ಕೊಟ್ಟ ಜನ್ಮದಾತೆಯನ್ನೇ ಮನೆಯಿಂದ ಹೊರಗಟ್ಟಿದ್ದೀಯ. ನಿನ್ನನ್ನ ಕ್ಷಮಿಸ್ಬೇಕೇನು? ರಮೇಶ, ಹೋಗ್ಲಿ ಕ್ಷಮಿಸ್ಬಿಡಪ್ಪ. ಯಾಕೆ ಇದನ್ನು ಮನದಲ್ಲಿ ಇಟ್ಕೊಳ್ತಾ ಇದೆಯಾ? ಯಾಕೆಂದರೆ ಅವಂತೂ ನಮ್ಮನ್ನ ಸಾಕಲಿಲ್ಲ, ನೀನಾದರೂ ನಮ್ಮನ್ನ ಸಾಕ್ತಾ ಇದೆಯಲ್ಲ, ಅಷ್ಟೇ ಸಾಕು ಕಂದ. ಹೋಗ್ಲಿ ಬಿಡು. ಅತ್ತೆ ಅತ್ತೆ ಅಂದರೆ ಹೆತ್ತ ತಾಯಿ ಸ್ಥಾನದಲ್ಲಿಟ್ಟು ಪೋಷಣೆ ಮಾಡಬೇಕಾದ ನಾನು ನಿಮ್ಮನ್ನು ಕಾಲಿಂದ ಒದ್ಬಿಟ್ಟೆ. ದಯವಿಟ್ಟು ನನ್ನ ತಪ್ಪನ್ನ ಕ್ಷಮ ಮಾಡು. ಮೊದಲಂತ ಮಾಡು. ಇಲ್ಲ ಅಣ್ಣ, ಮಾಡೋದಿಲ್ಲ. ಇಲ್ಲ ಮಾವ, ಇನ್ನು ಮುಂದೆ ಅತ್ತೆನ ನನ್ನ ಹೆತ್ತ ತಾಯಿ ಅಂತ ಪೂಜೆ ಮಾಡ್ತೀನಿ. ಏನಮ್ಮ? ಬೇಡ ಬೇಡ ಅಕ್ಕ, ಪಾದ ಮುಟ್ಟೋದು ಬೇಡಮ್ಮ. ಯಾಕೆ ಮಾವ? ನಿನ್ನ ಹೊಟ್ಟೆಯಲ್ಲಿ ಬೆಳೆಯುತ್ತಿರೋ ಮಗುವಿಗೆ ತೊಂದರೆ ಆಗುತ್ತಮ್ಮ. ಇಷ್ಟರಲ್ಲೇ ಬರ್ತಾಳೆ. ರಮೇಶಿಗೆ ಫೋನ್ ಮಾಡಿದ್ದಾನೆ, ಬಂದರೂ ಬರ್ಬೋದಮ್ಮ. ಅಶೋಕ, ಅಣ್ಣ ತಂದೆಯ ಮೇಲೆ ಅಪವಾದ ಕೊಟ್ಟು ತಂದೆಯನ್ನು ಕೊಂದೆಯಲ್ಲೋ, ನೀ ಕೊಟ್ಟ ಅಪವಾದಕ್ಕೆ ಕಾರಣೀಭೂತಳಾದ ಆ ಕಪ್ಪು ಉಡುಪು ಧರಿಸಿ ಬರುತ್ತಿದ್ದ ಹೆಣ್ಣು ಯಾರಂತ ಗೊತ್ತೇನು ನಿನಗೆ? ಇಲ್ಲ ಅಣ್ಣ, ಗೊತ್ತಿಲ್ಲಣ್ಣ. ನೀನು 1 ವರ್ಷದ ಮಗುವಾಗ ಬೆಳಗಿನ ಜಾವ 4 ಗಂಟೆಗೆ ನಾನು ರಿಸಸ್ಗೆ ಅಂತ ಹೊರಗೆ ಹೋದಾಗ ಆ ಕಾಳೇಗೌಡ ಕಸದ ತೊಟ್ಟಿಯಲ್ಲೊಂದು ಮಗುವನ್ನು ತಂದು ಚೆಲ್ಲಿ ಹೋದ. ಅನಾಥವಾದ ಮಗು ಕಸದ ತೊಟ್ಟಿಯಲ್ಲಿ ಬಿದ್ದು ಅಳ್ತಾ ಇತ್ತು. ಆ ಮಗುವಿನ ಸ್ಥಿತಿಯನ್ನು ಕಂಡು ಅದನ್ನೆತ್ತಿ ಈ ಮನೆಗೆ ತರ್ತಾ ಇರೋದನ್ನು ಮಹಡಿಯಿಂದ ನೋಡ್ತಾ ಇತ್ತು ಹೆತ್ತ ಕರುಳು. ಆ ಮಗುವನ್ನು ಈ ಮನೆಗೆ ತಂದು ತಂದೆ ತಾಯಂದಿರಿಗೆ ವಿಷಯ ತಿಳಿಸಿದೆ. ಅವರು ಅದನ್ನು ಜೋಪಾನ ಮಾಡಿದರು. ಅಶ್ವಿನಿ ಅಂತ ಹೆಸರಿಟ್ಟು ಬೆಳೆಸ ಹತ್ತಿದರು. ಮುಂದೆ ಹೆತ್ತ ಕರುಳು ಮದುವೆಯಾಗಿ ಬೇರೆಯವರಿಗೆ ಹೋಯಿತು. ಪಾಪವೋ ಶಾಪವೋ, ಮುಂದೆ ಅವಳಿಗೆ ಮಕ್ಕಳಾಗಲಿಲ್ಲ. ಮದುವೆಗಿಂತ ಮೊದಲೇ ಹುಟ್ಟಿದ ಮಗುವನ್ನು ಕಣ್ತುಂಬಾ ಕಾಣಬೇಕೆಂದರೆ ಈ ಮನೆಗೆ ದ್ವೇಷಿಯಾದ ಕಾಳೇಗೌಡನಿಂದ ತೊಂದರೆಯಾದೀತು ಎಂದೊರ್ತ ಹೆತ್ತೊಡಲು ವೇಷಧಾರಿಯಾಗಿ ಈ ಮನೆಗೆ ಬಂದು ಹೋಗುತ್ತಿದ್ದ ಆ ಹೆಣ್ಣು ಕಾಳೇಗೌಡನ ತಂಗಿ. ಅಣ್ಣ, ಇದೆಲ್ಲ ನನಗೇನು ಗೊತ್ತಣ್ಣ? ಈ ವಿಷಯವನ್ನು ಯಾರಿಗೂ ತಿಳಿಸದಿರಲು ತಂದೆಯವರಿಂದ ಭಾಷೆ ಪಡೆದಿದ್ಲು. ಕಲ್ಪನಾ, ಸುದ್ದಿಗೆ ಬರಬೇಡ್ರಿ, ಇದೆಲ್ಲ ತಪ್ಪು ನಿಮ್ಮದು. ಅಮ್ಮ, ನನ್ನ ಕಥೆಯನ್ನೆಲ್ಲ ನಾನು ಕೇಳಿಸ್ಕೊಂಡೆ. ಮಗು ಅಶ್ವಿನಿ, ಅಮ್ಮ, ನಿನ್ನ ಬೆವರಿನ ಪ್ರತಿಫಲದಿಂದ ನನ್ನ ವಿದ್ಯಾಭ್ಯಾಸ ಕಲಿಸಿದ ಮಹಾ ಕರುಣಾಮಯಿ ನೀನು. ಅಮ್ಮ, ನಾನು IAS ಪಾಸ್ ಮಾಡಿದ್ದೇನಮ್ಮ. ಏನು ಪಾಸ್ ಆದ್ಯಾ? ತುಂಬ ಸಂತೋಷ ಆಯಿತು. ನೋಡಿದ್ದೇನಪ್ಪ, ನನ್ನ 2 ಮಕ್ಕಳು ಪಾಸ್ ಆಗಿದ್ದಾರಂತೆ. ಅಮ್ಮ, ಅವರಿಬ್ಬರಿಗಿಂತ ಮುಂಚೆನೆ ನಾನು ಪಾಸ್ ಆಗಿದ್ದೀನಮ್ಮ. ಯಾವುದ್ರಲ್ಲಿ? ಅಮ್ಮ, ಸ್ವಲ್ಪ ಸೈಡಿಗೆ ಬಾರಮ್ಮ. ಅಲ್ಲಿ ನಿನ್ನ ಮೊಮ್ಮಗ ಬರ್ತಾ ಇದ್ದಾನಮ್ಮ. ಈಗ ನಿಮ್ಮ ತಂದೆ ಆತ್ಮಕ್ಕೆ ತುಂಬ ತೃಪ್ತಿ ಆಯ್ತಪ್ಪ. ನಮ್ಮ ಸಂಸಾರ ಆನಂದ ಸಾಗರ, ಪ್ರೀತಿ ಎಂಬ ದೈವವೇ ನಮಗಾಧಾರ, ಆ ದೈವ ತಂದ ವರವಿಂದ ಬಾಳೆ ಬಂಗಾರ. ನಮಗಾಧಾರ, ಆ ದೈವ ತಂದ ವರವಿಂದ
ಪ್ರೀತಿಗೆ ಪಾಲಿಸು ಹರದೂರ್